ನಮಸ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬೆಂಗಳೂರು ಅರಮನೆ ಮೈದಾನದಲ್ಲಿ 11ನೇ ತಾರೀಕು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದ ವಿಶೇಷತೆ ಹೇಳಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 11ನೇ ತಾರೀಕು ಶನಿವಾರ 11 ಗಂಟೆಗೆ ನಾವು ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಅಂದ್ರೆ ಅದು ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿ ನಾವು ಒಂದು ಟೈಟಲ್ ಕೊಟ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿಯ ಮಠಾಧ್ಯಕ್ಷರಾದಂತಹ ನಿರ್ಮಲಾನಂದ ಸ್ವಾಮೀಜಿ ಅವರು ಬರ್ತಾರೆ, ಸಿದ್ಧಗಂಗಾ ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಸ್ವಾಮೀಜಿ ಅವರು ಬರ್ತಾರೆ, ಮತ್ತೆ ಅದಕ್ಕೂ ಮುಂಚೆ ಇವರು ನಿರ್ಭಯಾನಂದ ಸ್ವಾಮೀಜಿ ಅವರು ಬರ್ತಾರೆ, ರಾಮಕೃಷ್ಣ ಆಶ್ರಮದವರು, ಮತ್ತೆ ಇವರು ಡಾಕ್ಟರ್ ಸಿ. ಸೋಮಶೇಖರ್ ಅವರು ಪ್ರೇರಣಾ ನುಡಿಗಳನ್ನ ಯಾರ್ಕೆಂದ್ರ ಜೊತೆಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಾ ಇದೀವಿ. ಮಕ್ಕಳಿಗೆ ಸುಮಾರು 3,500 ಮಕ್ಕಳನ್ನ ಅವತ್ತು 10 ಜಿಲ್ಲೆಗಳಿಂದ ನಾವು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂತ SSLC ಮತ್ತು PUC ಅಲ್ಲಿ ಏನು ಅಧಿಕ ಅಂಕಗಳನ್ನು ಪಡೆದವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಕೂಡ ನಾವು ಅವತ್ತು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಪ್ರೇರಣಾ ನುಡಿಗಳನ್ನ ಆಡ್ಲಿ ಅಂತೇಳಿ ಅವರಿಗೆ ನಾವು ಮೊದಲನೇದಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟು ಮತ್ತೆ ಅವರು ಮಕ್ಕಳಿಗೆ ಒಳ್ಳೆಯ ಹಿತನುಡಿಗಳನ್ನ ಹೇಳಿ ಅಂತ ನಾವು ಅವ್ರನ್ನ ಕರೆಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗದಲ್ಲಿ ನಮ್ಮ ಬೇಡಿಕೆ, ಮುಖ್ಯವಾದಂತಹ ಬೇಡಿಕೆ NPS ಇಂದ OPS ಮಾಡಿಸ್ತಕ್ಕಂಥದ್ದು. ಯಾಕಂದ್ರೆ ಆ ಒಂದು ನಮ್ಮ ಪ್ರಮುಖವಾದಂತಹ ಅಜೆಂಡಾ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾಗಿದ್ದಾಗ ಏನು ಅವರ ಒಂದು ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಒಂದು OPS ನ ಜಾರಿಗೆ ತರ್ತಕ್ಕಂಥದನ್ನ ಅವರೇ ಹೇಳಿದ್ದಾರೆ. ಹಾಗಾಗಿ ನಾವು ಬಹಳಷ್ಟು ವರ್ಷಗಳಿಂದ ನಾವು ಈ ಒಂದು ವಿಚಾರವನ್ನ ಎತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ನಾವು ನಮ್ಮ ಬೇಡಿಕೆಯನ್ನ ಕೇಳ್ಕೊಂತ ಬಂದಿದ್ದೇವೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಅವರು ಕೂಡ ನಮ್ಮೊಂದಿಗೆ ನಾವು ಇದ್ದೇವೆ, ನಾವು ಇರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅವತ್ತು ನಮ್ಮ ಏನು NPS ನೌಕರರಿಗೆ ಒಂದು ಆಶಾದಾಯಕವಾದಂತಹ ಒಂದು ಏನು ಮೆಸೇಜ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಬರಬಹುದು ಅಂತೇಳಿ ನಮ್ಮ ಒಂದು ಆಸೆ ಇದೆ, ಕುತೂಹಲ ಇದೆ, ಮತ್ತು ನಮ್ಮ ಬೇಡಿಕೆಯೂ ಕೂಡ ಅದಾಗಿದೆ. ಅದ್ರ ಜೊತೆಗೆ ಕೇಂದ್ರ ಮಾದರಿ ವೇತನವೂ ಕೂಡ ನಾವು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರಿ ನೌಕರರಿಗೂ ಕೂಡ ನೀವು ಅದೇ ರೀತಿಯಾದಂತಹ ಒಂದು ವೇತನವನ್ನು ಕೊಡಬೇಕು ಅಂತ ಹೇಳಿ 7ನೇ ವೇತನ ಆಯೋಗದಲ್ಲಿ ಏನು ನಮ್ಮ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಚೇರ್ಮನ್ ಆಗಿದ್ರು, 7ನೇ ವೇತನ ಆಯೋಗದಲ್ಲಿ ಅದರಲ್ಲಿ ಒಂದು ಏನು ರಿಪೋರ್ಟ್ ಅಲ್ಲಿ ತಿಳಿಸಿದ್ದಾರೆ, ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಏನು ವೇತನ ಜಾರಿಯನ್ನ ಮಾಡುತ್ತೆ, ಆ ಜಾರಿಯಾದ ನಂತರದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೂ ಕೂಡ ಈ ಒಂದು ಕೇಂದ್ರ ಮಾದರಿಯ ವೇತನವನ್ನ ಜಾರಿಗೆ ತರಬೇಕು ಅಂತ ಹೇಳಿ ಅದರಲ್ಲಿ ನಮೂದಿಸಿದ್ದಾರೆ, ಅಂದ್ರೆ ವರದಿ ನೀಡಿದ್ದಾರೆ. ಅದ್ರ ಪ್ರಯುಕ್ತ ಕೇಂದ್ರ ಮಾದರಿ ವೇತನ ಜಾರಿಯಾದ ತಕ್ಷಣದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆ ಒಂದು ಕೇಂದ್ರ ಮಾದರಿ ವೇತನವನ್ನ ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ ಅದೊಂದು ಬೇಡಿಕೆ ಇದೆ. ಮುಖ್ಯವಾಗಿ 2 ಬೇಡಿಕೆ, ಒಂದು NPS ಇಂದ OPS ಮಾಡಬೇಕು, ಇನ್ನೊಂದು ಕೇಂದ್ರ ಮಾದರಿ ವೇತನವನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಕೊಡಬೇಕು ಅನ್ನೋದು. ಈ 2 ಬೇಡಿಕೆಗಳನ್ನ ಇಟ್ಕೊಂಡು ಮತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂಘದೊಂದಿಗೆ ಸುಮಾರು 20-25 ವರ್ಷಗಳಿಂದ ನಿಕಟವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂದ್ರೆ ನಾನು 20 ವರ್ಷಗಳಿಂದ ನಾನು ಈ ಸಂಘಟನೆಯಲ್ಲಿ ಇರೋದ್ರಿಂದ ಅದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗಾಗಿ ನಾವು ಆಶಾವಾದಿಗಳಾಗಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ, ನಾವು ಆಶಾವಾದಿಗಳಾಗಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ, ಮತ್ತೆ ನಮ್ಮ ಒಂದು ಏನು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ NPS OPS ಅನ್ನ ಮಾಡ್ತಾರೆ ಅಂತೇಳಿ ಬಹಳ ಒಂದು ಆಶಾದಾಯಕವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಬಹಳ ಖುಷಿ ಕೊಡೋ ವಿಚಾರ, ಬಹಳಷ್ಟು ಒಂದು 6 months ಒಂದು 8 months ಒಂದು 1 year ಒಳಗಡೆ ಬ್ಯಾಂಕ್ ಅಲ್ಲಿ ಒಂದು ಅರಮನೆ ಮೈದಾನದಲ್ಲಿ ಇದೇ ಒಂದು ಕಾರ್ಯಕ್ರಮ ಮಾಡಿದೆ. ಬಹಳಷ್ಟು ಯಶಸ್ವಿ ಮಾಡಿದಾಯ್ತು. ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದು, ಹಾಗಾಗಿ ಬಹಳ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದ. ಖಂಡಿತವಾಗ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನಿದ್ರು ಆಗ ಅವರು ಕೂಡ ನಮಗೆ 7ನೇ ವೇತನ ಆಯೋಗವನ್ನ 27.5% ಏನು ನಮಗೆ ಇದನ್ನ ಹೊಸ ಏನು 7ನೇ ವೇತನ ಆಯೋಗದಲ್ಲಿ ಜಾರಿ ಮಾಡಿದ್ರು. ಹೌದು, ಅದು ಕೂಡ ನಮ್ಮ ನೌಕರರಿಗೆ ಮತ್ತು ಅಧಿಕಾರಿಗಳು ಅನುಕೂಲ ಆಗಿದೆ. ಆದ್ರೆ ನಮಗೆ ಮುಖ್ಯವಾಗಿ ನಮ್ಮ ಯುವಕರು ನಮ್ಮ ಇಲಾಖೆಗಳಿಗೆ ಸೇರ್ಕೊಂಡಿದ್ದಾರೆ, ಸರ್ಕಾರಿ ನೌಕರಿಗೆ ಸೇರ್ಕೊಂಡಿದ್ದಾರೆ, ಅವ್ರಿಗೆ ಇವತ್ತು ನಿವೃತ್ತಿ ಆದ್ಮೇಲೆ ಈಗ ಎಷ್ಟೋ ಜನ ನಿವೃತ್ತಿ ಆಗಿದ್ದಾರೆ NPS ಹುಡುಗರು, ಅವರಿಗೆ
ಒಂದು ಇವೇನೇನು ನಿಶ್ಚಿತ ಏನೋ ಪಿಂಚಣಿ ಬರ್ತಕ್ಕಂಥದ್ದು ಬಹಳ ಕಡಿಮೆ ಮೊತ್ತ ಬರ್ತಾ ಇದೆ. 1,000, 2,000, 3,000 ಈ ರೀತಿಯಾಗಿ. ಈಗ ಉದಾಹರಣೆಗೆ ಯಾರೋ ಒಬ್ರು ಲೆಕ್ಚರರ್, ಡಿಗ್ರಿ ಕಾಲೇಜ್ ಲೆಕ್ಚರರು, ಅವರಿಗೆ ಸಂಬಳ 2.5 ಲಕ್ಷ ತಿಂಗಳಿಗೆ ಬರ್ತಾ ಇತ್ತು. ಅವರು ನಿವೃತ್ತಿ ಆಗಿರ್ತಾರೆ, ಅವರಿಗೆ 9,000 ರೂಪಾಯಿ ಪೆನ್ಷನ್ ಬರುತ್ತೆ. ಅಂದ್ರೆ ಅವರ ಏನು ಆ ನಿವೃತ್ತಿಯ ನಂತರದ ಜೀವನ ಇದೆಯಲ್ಲ, ಅದು ಅವರಿಗೆ ಬಹಳ ಒಂದು ಹೊರೆ ಆಗುತ್ತೆ. ಆದ್ರಿಂದ ಒಂದು ಏನು ಆ ನಿಶ್ಚಿತ ಪಿಂಚಣಿಯನ್ನ ನೀಡ್ತಕ್ಕಂಥದ್ದು ಒಂದು ನಮ್ಮ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ನೌಕರು ಬಹಳ ತೊಂದರೆ ಒಳಗಾಗ್ತಾರೆ ಅವ್ರು. ಯಾಕೆಂದ್ರೆ ಜೀವನ ಏನು 60ರ ನಂತರದಲ್ಲೇ ನಿಮಗೆ ಕಾಯಿಲೆಗಳು ಏನೇನು ಬರ್ತಾ ತೊಂದರೆಗಳು ಬರೋ ಅವಾಗಲೇ ಜಾಸ್ತಿ. ನಿಮ್ಗೆ 60 ವರ್ಷದವರೆಗೂ ಕೂಡ ನಾವು ಯಾವಾಗ ಆರೋಗ್ಯವಾಗಿರ್ತೀವಿ, ಆರೋಗ್ಯ ಕೈ ಕೊಡೋದು ಕೂಡ 60ರ ನಂತರದಲ್ಲಿ. ಹಾಗಾಗಿ ಅವ್ರಿಗೆ ಏನು ಆ ಪಿಂಚಣಿ ಇದ್ದಿದ್ರೆ ಅದು ಒಂದು ಆ ನಂತರದ ಜೀವನಕ್ಕೆ ಅದು ಆಶ್ರಯ ಆಗುತ್ತೆ. ಅದೇ ಇಲ್ಲ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಕಷ್ಟ ಸಾಧ್ಯ ಆಗುತ್ತೆ ಅಂತೇಳಿ ಪಾಪ ಬಹಳ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸ್ನೇಹಿತರುಗಳು ಕೂಡ. ನಾವು ಕೂಡ ಅವ್ರ ಜೊತೆ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಒಂದೇನು ಈ ಕಾರ್ಯಕ್ರಮದಲ್ಲಿ ಮೊದಲ ಅಜೆಂಡಾ ಅದನ್ನೇ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಷಡಕ್ಷರಿ ಅವರು ಈ ವಿಚಾರದಲ್ಲಿ ಯಾವತ್ತೂ ಕೂಡ NPS ಇಂದ OPS ಜಾರಿ ಇರ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.